ಆಗಳ ನಮ್ ಗೌಡ್ರು ಕುಂತಾರೆ. ಇದೇನ್ ಗೌಡ್ರೆ, ಏನ್ ಆರಾಮಾಗಿ ಕೂತ್ಕೊಂಡ್ಬಿಟ್ರಿ? ಏನ್ ಸಮಾಚಾರ? ಎಲ್ಲೂ ಹೋಗಿಲ್ವೇನ್ರಿ ಗೌಡ್ರೆ? ಎಲ್ಲೋದ್ರು? ಆ ರಂಗಜ್ಜ, ಶಂಕರಜ್ಜ, ನಿಮ್ ಫ್ರೆಂಡ್ಗಳು ಯಾರು ಕಾಣಿಸ್ತಾನೆ ಇಲ್ಲ, ಒಬ್ರೇ ಕೂತ್ಕೊಂಡ್ಬಿಟ್ಟಿದಾರೆ ಇವತ್ತು. ಹಾ, ಬಾರ್ಲಾ ಅತ್ಲಾಗಿ. ಓ, ಆ ನನ್ನ ಮಕ್ಳು ಎಲ್ಲೆಲ್ಲ ಹೋಗ್ತಾರಂತ ಯಾರಿಗ್ ಗೊತ್ತಪ್ಪ. ಹ್ಞೂ, ಅವನ್ ರಂಗಜ್ಜ ಬೋರಿ ಅವನು ಪಾಪ ಅವನು ಇವಂದು ಸಾವುಕಾರ ಮಗಂದು ಅದು ಇದು ತೀರ್ಮಾನ ಮಾಡೋದ್ರಲ್ಲೇನೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಪಾಪ. ಹ್ಞೂ, ಏನ್ ಮಾಡ್ತೀಯ ಹೇಳು? ಅವ್ನ್ ದೊಡ್ಡವನಿಗೆ ಬೇರೆ ಕರ್ಕೊಂಬಂದ್ಬಿಟ್ಟು ಊರಿಗೆ ಕರ್ಕೊಂಬಂದ್ಬಿಟ್ಟು ಆಸ್ತಿ ಎಲ್ಲ ಪಾಲ್ ಕೊಡಿಸ್ತಾ, ತಿರ್ಗಾ ಇವನ್ ಕಿರಿಯವನ್ ಬೇರೆ ಮದುವೆ ಮಾಡ್ಕೊಂಬಂದ್ಬಿಟ್ಟಿದಾನಂತ ಅವ್ರ ಅಪ್ಪ ಮನೆಯಿಂದ ಆಚೆ ಕಡೆ ಆದ ತಕ್ಷಣ ಅವನಿಗೆ ಬೇರೆ ಮನೆ ಕರ್ಕೊಂಡು ಹೋಗಿದ್ದಾನೆ ಪಾಪ. ವಾ, ಥೋ ಹೋಗತ್ಲಾಗಿ. ಅವನು ತಿರ್ಗಾ ಅವನು ಬೋರಣ್ಣನ ಮಗನ್ ಬೇರೆ ಮದ್ವೆ ಬೇರೆ, ಅವ್ನು ರಾಜೇಶ್ ಅಪ್ಪಂದು. ಭಾಳ ಕಷ್ಟ ಕಳ್ಳೆ ನಮ್ಮ ರಂಗಜನ್ ಮಾತ್ರ. ವಾ, ಎಷ್ಟು ಪುರ್ಸತ್ತಾಗಿದ್ನೋ ಅಷ್ಟೇ ಬ್ಯುಸಿ ಆಗೋಗ್ಬಿಟ್ಟಿದಂಗೆ ಕಳ್ಳ. ಬಿಡ್ರಿ ಅತ್ಲಾಗಿ, ಇರ್ಲಿ ಅತ್ಲಾಗಿ. ರಂಗಜ್ಜ ಫುಲ್ ಬ್ಯುಸಿನೇನೆ ಮೊದ್ಲಿಂದ ನಾನು. ವಾ, ಮತ್ತಿನ್ನೇನು ಗೌಡ್ರ ಸಮಾಚಾರ? ಇದ್ಯಾಕೆ ಇಲ್ಲಿ ಕೂತ್ಕೊಂಡ್ಬಿಟ್ರಿ ಅಂತ? ಇನ್ಯಾನ್ಲ ಮಾಡ್ತೀಯ? ಮಂತಾವು ಕೂತ್ಕೊಳಕ್ಕಾಗಲ್ಲ, ಏನಿಲ್ಲ, ಹಂಗೆ ಸೆಕೆ ಆದ್ರೆ ಸೆಕೆ ಕಣ. ಈ ಬಿಸ್ಲು ನಿಗಿ 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 ಅಂತ ಉರಿತೈತೆ. ವಾ, ಈ ಬಿಸ್ಲಿನ ಜಳಕ್ಕೆ ಅಲ್ಲಿ ಕೂತ್ಕೊಳಕ್ಕಾಗಲ್ಲ, ಏನಿಲ್ಲ ಕಣ. ಇಲ್ಲೇ ಮರದ ಬಡ್ಡೆಯಲ್ಲಿ ಕೂತ್ಕೊಂಡ್ರೆ ಒಂಚೂರು ತಂಪಾಗಾದ್ರೆ ಗಾಳಿ ಬೀಸುತ್ತತ್ಲಾಗಿ ನೆಮ್ಮದಿಯಾಗಾದ್ರೂ ಕೂತ್ಕೊಬೋದು ಒಂದ್ ಗಳಿಗೆ ಅಂತ ಬಂದೆ ಕಳ. ಹಿಂಗೆ ಅಡ್ಡಾಡ್ಕೊಂಡು ತೋಡುತ್ತಾ ಹೋಗೋಣಂದ್ರೆ ತೋಡುತ್ತಾ ಅಲ್ಲೊಂದು ಬಿಸ್ಲು. ವಾ, ಹೋಗಿ ಅಲ್ಲ ಬಂದ್ಬಿಟ್ಟೆ. ಮಂತಾವು ಹೋಗೋಣ ಅಂದ್ರೆ ಒಂಥರ ಸುಸ್ತಾಗಂಗ ಆಯ್ತು. ಒಂದ್ ಗಳಿಗೆ ಕೂತ್ಕೊಂಡು ಸುಧಾರಿಸ್ಕೊಂಡು ಹೋಗೋಣ ಅಂತ ಬಂದು ಕೂತ್ಕೊಂಡ್ಬಿಟ್ಟೆ ಕಳ್ಳ. ಬಾರ್ಲಾ ಜಗಣ್ಣ, ಎಲ್ಲಿ ಹೋಗ್ತಿದ್ದಿಲ್ಲ, ಬಾರ್ಲಾ ಕೂತ್ಕೊ ಬಾರ್ಲಾ. ಇದ್ಯಾಕಲ್ಲ ಜಗಣ್ಣ, ಇವನ್ ಕುಮಾರಣ್ಣ ಹಿಂಗೆ ಒಳ್ಳೆ ಇಷ್ಟು ಸ್ಪೀಡ್ ಆಗಿ ಜೋರ್ ಜೋರಾಗಿ ಹೋಗ್ತಿದ್ದಾನೆ. ಎಲ್ಲ ಹೋಗ್ತಿದ್ದಾನಲ್ಲ? ಏ ಎಲ್ಲ ಪಾಪ ಕುಮಾರಣ್ಣ, ಇದ್ಯಾಕಲ್ಲ ಪಾಪ ಎಲ್ಲ ಹೋಗ್ತಿದ್ಯಾ ಇಷ್ಟು ಬಿರ್ಬಿರ್ನೇನೆ? ಎಲ್ಲ ಹೋಗ್ತಿರೋದು ಪಾಪ? ಎತ್ಲಾಗ ಹೋಗಿತ್ತಲ್ಲ ನಿಮ್ಮಪ್ಪ, ಕಾಣಿಸ್ತಾನೆ ಇಲ್ಲ. ಅಗಳ ಗೌಡ್ರು ನಮ್ ಜಗಣ್ಣ ಎಲ್ಲಾರು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಿದ್ರು ವಿಷಯ ಇವಾಗ ಗೊತ್ತಾಗ್ಬಿಡುತ್ತೆ. ಅವ್ನ್ ಕುಮಾರಣ್ಣ ಬೇರೆ ಅಲ್ಲಾಸೆನೆ ಬರ್ತಿದ್ದಾನೆ. ಇವ್ರ ಮುಂದೆನೆ ನಿಂತ್ಕೊಂಡ್ರು ಬೋರ್ ಕೋರ್ಸಿದಾರಲ್ಲ, ಏನೇನ್ ಆಗೈತೆ, ಎಷ್ಟಡಿ ಕೋರ್ಸಿದ್ದಾರೆ ಎಲ್ಲದೂ ಗೊತ್ತಾಗುತ್ತೆ. ಹ್ಞೂ, ಇನ್ನೇನು ನೀರ್ ಸಿಕ್ಕಿರಲ್ಲ, ಏನಿಲ್ಲ, ಒಂಥರ ಅಳರಂಗ್ ಮಕ ಮಾಡ್ಕೊಂಡು ಮನ್ಸಲ್ಲಿ ನೋವು ಇಟ್ಕೊಂಡು ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದಾನೆ ಸೊಪ್ಪಗ್ ಮಕ ಮಾಡ್ಕೊಂಡು. ಹ್ಞೂ, ಇನ್ನೆಲ್ಲ ನೀರ್ ಸಿಕ್ಕಿರುತ್ತೆ ನಾವು ಮಾಡಿರೋ ಕೆಲ್ಸಕ್ಕಲ್ಲಿ. ಹ್ಞೂ, ಏನ್ಲ ಪಾಪ ಕುಮಾರಣ್ಣ, ಬಾರ ಇಲ್ಲಿ. ಎಲ್ಲ ಹೋಗ್ತಿದ್ಯೋ? ಗೌಡ್ರೆ, ಎಲ್ಲ ಹೋಗನ್ ಗೌಡ್ರೆ, ಹೊಲತಾವಿಂದ ಬರ್ತಿದ್ದೀನಿ. ನಮ್ ಗಜೇಂದ್ರಂದು ಹೊಲತಾವಿಂದ ಬರ್ತಿದ್ದೀನಿ ಕಣ್ರಿ ಗೌಡ್ರೆ. ಒಂದ್ರೇಟು ಅಮ್ಮಂಗುನು ದೊಡ್ಡಮ್ಮಂಗೆಲ್ಲ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಹೊಲತಾವ ಅರ್ಜೆಂಟಾಗಿ ಹೋಗ್ಬೇಕು ಗೌಡ್ರೆ. ಅಲ್ಲೆಲ್ಲ ಪೂಜೆ ಮಾಡ್ಬೇಕು, ಗಂಗಮ್ಮನ ಪೂಜೆ ಮಾಡ್ಬೇಕು. ಪಲಾರ ಎಲ್ಲ ಮಾಡ್ಕೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ಹೂವ ಅಂತೆ ಊದ್ಬತ್ತಿ ಕರ್ಪೂರ ಎಲ್ಲ ಗಂಗಮ್ಮನ ಪೂಜೆ ಮಾಡೋದಕ್ಕೆ ಹೋಗ್ಬೇಕನ್ರಿ ಗೌಡ್ರೆ. ಬೇಗ ಗಂಗಮ್ಮನ ಪೂಜೆ ಮಾಡಕ್ ಹೋಗ್ಬೇಕು. ಎಲ್ಲ ನೀನ್ ಏನ್ ಹೇಳ್ತಿದ್ಯಾ ಅಂತ ನನ್ಗೆ ಅರ್ಥನೇ ಆಗ್ತಿಲ್ ಕಳ್ಳ ಕುಮಾರಣ್ಣ. ಈಗ ಎಲ್ಲೋಗಿದ್ದೆ, ಎಲ್ಲಿಂದ ಬರ್ತಿದ್ಯಾ ಹೇಳ, ನನ್ನ ಕರೆಕ್ಟ್ ಆಗಿ ಬಿಡಿಸಿ. ಯಾತು ಇಲ್ಲ ಕಣ್ರಿ ಗೌಡ್ರೆ, ನಿಮ್ಮ ಅಪ್ಪಯ್ಯ ಹೇಳಿಲ್ವಾ ನಿಮ್ಗೆ? ಅಲ್ಲ ಕಣ್ರಿ ಗೌಡ್ರೆ, ಅದೇ ಮೊನ್ನೆ ನಮ್ ಗಜೇಂದ್ರ ಹೊಲಕ್ಕೆ ಪಾಯಿಂಟ್ ಮಾಡಿಸಿದ್ದು ನಮ್ಮ ಪರಮೇಶ್ವರನ ಕೈಲಿ. ಪಾಯಿಂಟ್ ಮಾಡಿಸಿದ್ದು. ಇವತ್ತು ಬೋರಿಂಗ್ ಲಾರಿ ಬಂತು, ಬೋರ್ ಕೊರ್ಸಿ ಅಲ್ಲ ನೀರು 300 ಅಡಿಗೆನೆ ಒಳ್ಳೆ ನೀರು, 1.25 ಇಂಚು ನೀರ್ ಸಿಕ್ಕೈತ್ ಕಣ್ರಿ ಗೌಡ್ರೆ. ಹೋಗ್ತಾ ಇನ್ನು ಕೊರಿತಿದ್ದಾರೆ 500 ಅಡಿವರೆಗೂ. ಇನ್ನು ರೈಸ್ ಆಗುತ್ತಂತ ಪರಮೇಶ್ವರನ ಹೇಳೈತೆ. ಹಂಗಾಗಿ ನೀರ್ ಸಿಕ್ತು. ಅಮ್ಮ ದೊಡ್ಡಮ್ಮಂಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಗಂಗಮ್ಮನ ಪೂಜೆ ಮಾಡೋದಕ್ಕೆ ಪಲಾರ ಎಲ್ಲ ಮಾಡ್ಕೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ಹೋಗೋಣಂತ ಹೋಗ್ತಿದ್ದೀನಿ. ಎಲ್ಲಾರ್ಗು ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು, ಬೇಗ ಹೋಗ್ಬಿಟ್ಟು. ಹಂಗಾಗಿ ಅರ್ಜೆಂಟಲ್ಲಿ ಹೋಗ್ತಿದ್ದೀನಿ ಕಣ್ರಿ ಗೌಡ್ರಿ. ಅದ್ಯಾಕೆ ಅಪ್ಪಯ್ಯ ನಿಮ್ಗೆ ಹೇಳಿಲ್ವಾ? ಅಬಾ ನೋಡ್ದೆಲ್ಲ ಜಗಣ್ಣ, ನೀವು ನೋಡ್ದೇನೋ ನಮ್ ರಂಗಣ್ಣವು ಎಂತ ಕೆಲಸ ಮಾಡಿದ ನಮ್ ರಂಗಜ್ಜ. ಅಲ್ಲ ಕಳ್ಳ, ಹೊಲದ್ ಮಾತ್ರ ತೀರ್ಮಾನ ಮಾಡೋದಕ್ಕೆ, ಆಸ್ತಿ ಪಾಲ್ ಮಾಡ್ಕೊಡೋದಕ್ಕೆ ಗೌಡ್ರು ಅಂತ ದಿನಾಲು ಮನೆ ಹತ್ರ ಬಂದ ನಮ್ ರಂಗಜ್ಜ. ಅಲ್ಲ ಬೋರ್ ಕೋರ್ಸ್ಬಿಟ್ಟು ಪಾಯಿಂಟ್ ಎಲ್ಲ ಮಾಡಿಸಿ, ನಮ್ ಪರಮೇಶಿ ಕೈಲಿ ಪಾಯಿಂಟ್ ಎಲ್ಲ ಮಾಡಿಸಿ ಬೋರ್ ಎಲ್ಲ ಕೋರ್ಸಿದ್ದಾರೆ. ಒಳ್ಳೆ ನೀರು ಸಿಕ್ಕೈತಂತೆ. ನೋಡ್ದಲ್ಲ, ಒಂದ್ ಮಾತು ಹೇಳಿದಾನ ನೋಡು. ಗೌಡ್ರೆ ಅನ್ಕೊಂಡ್ ಬರ್ತಿತ್ತ ನಮ್ ರಂಗಜ್ಜ. ಒಂದ್ ಮಾತಾದ್ರೂ ನೆನ್ಪು ಮಾಡ್ಕೊಂಡಿದ್ದಾನೆ ನೋಡು ನನಗೆ. ಒಂದ್ ಮಾತು ಹೇಳಿದಾನೇನು? ಈಗಳಲ್ಲ ಲೇ ಕುಮಾರಣ್ಣ, ನಿಮ್ಮ ಅಪ್ಪ ಇದಾನಲ್ಲ ನಮ್ ರಂಗಜ್ಜ, ಬಲು ಕಲ್ತ್ ಬಿಟ್ಟಿದ್ದಾನ ಕಣ ಇತ್ತೀಚೆಗೆ. ಯಾಕ ಎಲ್ಲ ಮಕ್ಳುಗಳೆಲ್ಲ ಬಾಳ ಬುದ್ಧವಂತರು ಆದ್ರು, ಹಂಗಾಗಿ ನಮ್ಗೆಲ್ಲ ಮರ್ತೆ ಬಿಟ್ಟಿದ್ದಾನ ಕಣೋ ಅವನು. ಸುಮ್ಕಿರಿ ಗೌಡ್ರಿ, ನೀವೇನ್ ಹಿಂಗೆಲ್ಲ ಹೇಳ್ತೀರಾ? ಹಂಗೇನಿಲ್ಲ. ಅದೇ ಕಣ್ ಗೌಡ್ರೆ, ಅರ್ಜೆಂಟ್ ಅಲ್ಲಿ ಏನೇನೋ ಸಮಸ್ಯೆ ಆಗೋಯ್ತು ಕಣ್ರಿ ಗೌಡ್ರಿ. ನಿಮ್ಗೆ ಹೇಳ್ಬೇಕು ಆ ವಿಷಯ, ಇನ್ನು ಬಾಳ ದೊಡ್ಡದೈತೆ. ಇನ್ನು ಮುಂದೆ ಒಂದ್ ಸ್ವಲ್ಪ ಬೋರ್ ಕೊರ್ಸಿ ನೀರ್ ಸಿಗ್ಲಿ ಅಂತ ಸುಮ್ಕಿದ್ದು, ಬಾಳ ತಾಳ್ಮೆಯಿಂದ ಇದ್ದು ಮುಂದೆ ಐತೆ. ಕೆಲವು ಜನಗಳು ಅಕ್ಕಪಕ್ಕ ಇರ್ತಾರಲ್ರಿ ಗೌಡ್ರೆ, ಸರಿ ಇಲ್ಲ ಜನಗಳು. ಏನೇನೋ
ಅಧ್ವಾನಗಳು ಮಾಡಕ್ ನೋಡ್ತಾರೆ. ಯಾರೋ ಒಬ್ರು ನಿಯತ್ತಾಗಿ ಏನೋ ಕೆಲಸ ಮಾಡೋದಕ್ಕೆ ಹೋದ್ರೆ ಅದಕ್ಕೆ ಅಡ್ಬಾಯ ಹಾಕೋದು, ಅದಕ್ಕೆ ಹಾಳು ಮಾಡಕ್ ಹೋಗೋದು, ಏನೇನೋ ಮಾಡ್ತಿರ್ತಾರಲ್ರಿ ಗೌಡ್ರೆ. ಅವ್ರು ಇವರು ಇರ್ತಾರಲ್ಲ ಅಕ್ಕಪಕ್ಕ ಜನಗಳು, ಅವ್ರದಿಂದ ಅವ್ರ ಕಾಟದಿಂದ ಬಹಳ ಸಮಸ್ಯೆ ಆಗ್ಬಿಟ್ಟಿತ್ ಕಣ್ರಿ ಗೌಡ್ರೆ. ಹೆಂಗ ತಾಯಿ ನಮ್ಮವ್ವ ಮಣ್ಕಿಕೆರೆ ಕರಿಯಮ್ಮ ತಾಯಿ ದಯದಿಂದ ಹೆಂಗ ನೀರ್ ಸಿಕ್ತು. ಯಾರು ಏನ್ ಮೋಸ ಮಾಡಕ್ ಹೋದ್ರು ಒಳ್ಳೇದಾಗ್ತೈತ್ ಬಿಡ್ರಿ ಗೌಡ್ರೆ ನಮ್ಗೆ. ಬಿಡ್ಲಾ ಬಿಡ್ಲಾ ಕುಮಾರಣ್ಣ, ಹೆಂಗ ಸದ್ಯ ನೀರ್ ಸಿಕ್ಕೈತಲ್ಲ. ಬಿಡಪ್ಪ, ಹೆಂಗ ಆ ಗಜೇಂದ್ರಂಗ್ ಒಳ್ಳೇದಾದ್ರೆ ಸಾಕ್ ಕಡವು. ಮೊದ್ಲಿಂದಾನು ಪಾಪ ಅಪ್ಪ ಮಗನೂ ಅಮ್ಮ ಇಬ್ರುನು ಬಾಳ ಕಷ್ಟಪಟ್ಟು ಬೆಳೆದಾರೆ. ಅವ್ರ ಅಮ್ಮ ಬಾಳ ಕಷ್ಟಪಟ್ಟು ಬೆಳೆಸಿದಾಳೆ, ಓದ್ಸಿದಾಳೆ, ಬರ್ಸಿದಾಳೆ. ಇವಾಗ ಒಂಚೂರು ಬುದ್ಧಿವಂತ ಆಗ್ಲಿ, ನಿಮ್ಮಪ್ಪ ಪಾಪ ಅಣ್ಣನ ಮಗ ಅಲ್ವಾ ಅನ್ನೋ ಒಂದು ಪ್ರೀತಿಯಿಂದ ಅವನಿಗೆ ಕೈ ಬಿಡಬಾರ್ದು ಅಂತ ಜೊತೆಲಿ ಹಾಕೊಂಡು ಏನೋ ಒಂದು ಒಳ್ಳೇದಾಗ್ಲಿ ಅಂತ ಬಾಳ ಸಹಾಯ ಮಾಡ್ತಿದ್ದಾನೆ. ಇರ್ಲಿ ಕಣ್ ಬಿಡಪ್ಪ, ಎಲ್ಲ ರಂಗಜ್ಜಂದ ಆ ಒಳ್ಳೆ ಬುದ್ಧಿಯಿಂದಾನೆ ಕಳ್ಳ ಈಗ್ಲೂ ಚೆನ್ನಾಗಿರೋದವನು. ಮಕ್ಳು ಮೊಮ್ಮಕ್ಳಲ್ಲಿ ಸೊಸೇಂದ್ರಗಳಲ್ಲಿ ಎಲ್ಲಾದ್ರಲ್ಲೂ ಅವನಿಗೆ ಬೆಲೆ ಎಲ್ಲ ಯಾಕೆ ಸಿಕ್ತೈತೆ ಹೇಳು. ಅದಕ್ಕೋಸ್ಕರನೇ ಅವನ್ತಾವ ಅಂತ ಬುದ್ಧಿ ಐತೆ, ಮೋಸ ಮಾಡೋ ಬುದ್ಧಿ ಇಲ್ಲ, ಬಾಳ ನಿಯತ್ ಬುದ್ಧಿ. ಹಂಗಾಗಿ ನೀನು ಅವ್ನು ಚೆನ್ನಾಗಿರೋದ್ ಕಣ್ ಹೇಳು. ನೋಡ ಭಗವಂತ ಅವನಿಗೆ ಎಷ್ಟು ಆರೋಗ್ಯವಾಗಿಟ್ಟಾನಂತೀಯ. ಜಿಂಕೆ ಮರಿ ಓಡಾಡಂಗ್ ಓಡಾಡ್ತಾನವನು. ಇರ್ಲಿ ಕಣ್ ಬಿಡು, ಹೆಂಗ ಚೆನ್ನಾಗಿರ್ಲಿ. ಹೆಂಗ ನೀರ್ ಸಿಕ್ಕೈತಲ್ಲ ಮುಖಂಡ್ರಿ ಗೌಡ್ರಿ. ಒಂದ 300 ಅಡಿ 310 ಅಡಿಗೆ ನೀರ್ ಸಿಕ್ತು. ಅಲ್ಲಿವರೆಗೂ ಪೂರಾ ಧೂಳ್ ಅಂದ್ರೆ ದುಗ್ಗನ್ ಧೂಳ್ ಕಣ್ರಿ ಗೌಡ್ರಿ. ಧೂಳ್ ಕಿತ್ಕೊಂಡು ಬರೋದು. 310 ಅಡಿಗೆ ನಮ್ಮ ಪರಮೇಶಣ್ಣ ಕರೆಕ್ಟ್ ಆಗಿ ಹೇಳಿತ್ತು 300 ಅಡಿ ಮೇಲೆ ನೀರ್ ಸಿಗುತ್ತೆ ಅಂತ. ಕರೆಕ್ಟ್ ಆಗಿ 300 ಅಡಿ ಮೇಲೆ ನೀರ್ ಸಿಕ್ತು. ಇನ್ನೇನು 500 ಅಡಿವರೆಗೂ ಕೊರಸ್ರಿ ರೈಸ್ ಆಗುತ್ತಂತ ಹೇಳಿದಾರೆ. ಹಂಗಾಗಿ ಸುಮ್ಕಿದೀವಿ, ಕೊರಿತೈತೆ. ಗಂಗಮ್ಮ ಪೂಜೆ ಮಾಡೋದಕ್ಕೆ ಅಮ್ಮಂಗೂ ದೊಡ್ಡಮ್ಮಂಗೆ ಹಂಗೆ ಎಲ್ಲಾರ್ಗು ಕರ್ಕೊಂಬರೋಣ. ನಮ್ಮ ಸರೋಜಮ್ಮ, ಪವಿತ್ರಮ್ಮ, ನಮ್ಮ ಶಾಂತಕ್ಕ ಎಲ್ಲಾರ್ಗು ಕರ್ಕೊಂಬರೋಣ ಅಂತ ಹೋಗ್ತಿದ್ದೀನಿ ಕಣ್ರಿ ಗೌಡ್ರೆ. ಲಕ್ಷ್ಮಕ್ಕಂಗೆ, ನೇತ್ರಕ್ಕಂಗೆ ಎಲ್ಲಾರ್ಗುನು. ಸರಿ ಕಣ್ಲ ಪಾಪ, ಆಯ್ತು, ಒಳ್ಳೇದಾಗ್ಲಿ, ಹೋಗ್ಬಾರಪ್ಪ, ಭಗವಂತ ಒಳ್ಳೇದ್ ಮಾಡ್ಲಿ. ಇದೇನಪ್ಪ ಇದು ಹಿಂಗ್ ಹೇಳ್ತಿದಾರೆ ಇವ್ರು? ಇವಣ್ಣ ಹೇಳ್ತಿರೋದ್ ನಿಜಾನೇನಾ? ಅಲ್ಲಿ ನೀರ್ ಸಿಕ್ತಾ? ಅದೆಂಗ್ ಸಿಕ್ಬಿಡ್ತು ನೀರು ಇವ್ರಿಗೆ? ಅಲ್ಲ ನಾನು ಆ ಗೌಡ್ರ ಬಾಮ ಇದ್ದ ನಿಂಗಣ್ಣ ಇಬ್ರು ಹೋಗ್ಬಿಟ್ಟು ಅಲ್ಲ ಕಲ್ಲೆಲ್ಲ ಬದಲಾಯಿಸಿ, ಜಾಗ ಎಲ್ಲ ಬದಲಾಯಿಸಿ, ಪಾಯಿಂಟೇ ಸಿಕ್ದಂಗ್ ಮಾಡಿ ಬಂದಿದೀವಿ. ತಿರ್ಗಾ ಇವ್ರಿಗೆ ಹೆಂಗಪ್ಪ ನೀರ್ ಸಿಕ್ಬಿಡ್ತು? ಒಂದು ಗೊತ್ತಾಗ್ತಿಲ್ವಲ್ಲಪ್ಪ ನನಗಂತೂ. ಪೂರಾ ತಲೆ ಕೆಟ್ಟೋಗ್ಬಿಟ್ಟೈತೆ. ನಾವೇ ಒಂದ್ ಮಾಡಕ್ ಹೋದ್ರೆ ಇದೇ ಒಂದ್ ಆಗ್ತೈತಲ್ಲಪ್ಪ. ಅದೆಂಗ್ ನೀರ್ ಸಿಕ್ಬಿಡ್ತು ನನ್ಗಂತೂ ಗೊತ್ತೇ ಆಗ್ತಿಲ್ವಲ್ಲ. ತಿರ್ಗಾ ಈಗ ಹೋಗ್ಬಿಟ್ಟು ಹೆಂಗಪ್ಪ ಹೇಳೋಣ ನಮ್ಮ ಸಾವುಕಾರಿಗೆ ಈ ವಿಷಯನ? ಸಾವುಕಾರ ಹೋಗ್ಬಿಟ್ಟು ವಿಷಯ ತಿಳ್ಕೊಂಬ, ಒಡಗ ಬೋರ್ ಕೊರ್ಸಿದಾರೆ, ನೀರ್ ಸಿಕ್ತಾ ಸಿಕ್ಕಿಲ್ಲ ಅಂತ ಹೋಗಿ ನೋಡ್ಕೊಂಬ ಅಂತ ಅವ್ರು ಕಳ್ಸಿದ್ದಾರೆ. ಇವಾಗ ಮಂತ ಹೋಗ್ ತಕ್ಷಣ ಸಾವುಕಾರರು ಕೇಳ್ತಾರೆ, ಏನಂತ ಉತ್ತರ ಹೇಳೋಣ ಇವಾಗ? ನನ್ಗಂತೂ ಮಕ್ಕೋಗಿತಾರ ನಮ್ಮ ಸಾವುಕಾರರು. ಇವಾಗ ನಾನೇ ಒಂದ್ ಮಾಡಕ್ ಹೋದ್ರೆ ನೀರ್ ಸಿಗ್ಬಾರ್ದು ಅಂತ ನೋಡಿದ್ರೆ ಸಿಕ್ಕೇ ಬಿಟ್ಟಲ್ಲಪ್ಪ ನೀರು. ಗೌಡ್ರೆ ಬರ್ರಿ ಗೌಡ್ರೆ, ನೀವುನು ಅಲ್ಲಿ ಹೋಗಿರ್ರಿ. ನಾನು ಕಾರಲ್ಲಿ ಅಮ್ಮಾರ್ಗೆಲ್ಲ ಕರ್ಕೊಂಬರ್ತೀನಿ. ಹೋಗಿರ್ರಿ ಗೌಡ್ರೆ, ಅಲ್ಲಿ ಗಂಗಮ್ಮನ ಪೂಜೆಗೆ ನೀವುನು ಹೋಗಿರ್ರಿ. ಅಲ್ಲ ಕಣ್ರಿ ಗೌಡ್ರೆ, ಇಲ್ಲೇ ಕುಂತಿದಿರಲ್ಲ ಇನ್ನೂನು. ಜಗಣ ಜಗಣ, ನೀವು ಗೌಡ್ರೆ ಎಲ್ಲ ಹೋಗ್ ಬರ್ರಿ. ನೀರ್ ಸಿಕ್ಕೈತೆ, ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬರ್ರಿ. ಹೋಗ್ರಿ ಅಪ್ಪಂಗೆ ಮುಖಂಡ್ ಹೇಳ. ಇವತ್ತು ರಂಗಜ್ಜನ್ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಚಿಕನ್ ಪಾರ್ಟಿ, ಮಟನ್ ಪಾರ್ಟಿ ಮಾಡ್ಬಿಡೋದೇನೆ ಇವತ್ತು. ಬಾ 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 ಬಾ, ನಮಗ್ ಹೇಳ್ದಂಗೆನೆ ಬೋರ್ ಕೋರ್ಸ್ಬಿಟ್ಟನಲ್ಲ ನಮ್ಮ ರಂಗಜ್ಜ. ಬರ್ತೀನಿ ಕಣ್ಣಾಡಿ, ಅವನಿಗೆ ಐತೆ, ಅವನಿಗೆ ನಡಿ ಅತ್ಲಾಗಿ. ಹಂಗ ಬಿಡ್ರಿ ಗೌಡ್ರಿ ಅತ್ಲಾಗಿ. ಭಗವಂತ ಒಳ್ಳೇದ್ ಮಾಡ್ಲಿ ಅತ್ಲಾಗಿ. ಆ ಗಜೇಂದ್ರನ್ಗೆ ಯಾರ್ಯಾರೋ ಏನೇನೋ ಮಾಡಕ್ ಹೋದ್ರು. ಗೌಡ್ರೆ, ಇನ್ನು ಕೆಲವೊಂದು ವಿಷಯಗಳು ಒಳಗೊಳಗನೆ ಬಹಳ ನಡೀತಿದ್ದಾವೆ, ನಿಮಗ್ ಗೊತ್ತಿಲ್ಲ. ಆ ಗಜೇಂದ್ರಂಗೆ ಬೋರ್ ಕೊಡ್ಸಿದಾನಲ್ಲ ಹೊಲಕ್ಕೆ, ಆ ಹೊಲಕ್ಕೆ ನೀರ್ ಸಿಗ್ಬಾರ್ದು ಅಂತ ಬಹಳ ಏನೇನೋ ಕುತಂತ್ರ ಮಾಡಿದಾರ ಕಣ್ರಿ ಗೌಡ್ರೆ ಕೆಲವು ಜನಗಳು, ಕುತಂತ್ರಿಗಳು. ಆದ್ರೂನು ಬಿಡ್ರಿ, ಹೆಂಗ ನೀರ್ ಸಿಕ್ಕೈತಲ್ಲ, ಭಗವಂತ ಒಳ್ಳೇದ್ ಮಾಡ್ಲಿ. ಏನೇನು ಮಾಡಿದಾರಲ್ಲ. ಜಗಣ ಬಿಡ್ಲಾ ಅತ್ಲಾಗಿ, ಹಳೇದೆಲ್ಲ ಏನು ಕವ್ಯಾಗ ನನಗೂ ಗೊತ್ತಾಗ್ತಿಲ್ಲ. ನೀನ್ ಏನ್ ಹೇಳ್ತಿದ್ದಿ ಅಂತಾನೆ ಅರ್ಥ ಆಗ್ತಿಲ್ಲಪ್ಪ. ಆಯ್ತು ನಡಿ ಇವಾಗ, ಅದಿರ್ಲಿ, ತಲೆ ಕೆಡಿಸ್ಕೊಬೇಡ. ಹೆಂಗ ನೀರ್ ಸಿಕ್ಕೈತಲ್ಲ ಪುಣ್ಯಕ್ಕೆ, ನಡಿಯ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ, ಹೋಗಿ ನೋಡ್ಕೊಂಡ್ ಬರೋಣ. ನೋಡಲಿ ಆ ಲೆಕ್ಕಾಚಾರಿ ನೋಡ್ತಿರೋದು ನೋಡಲಿ, ಕಳ್ಳ ನೋಡ್ತಿರೋದು. ಅಬ್ಬಬ್ಬಬ್ಬಬ್ಬಬ್ಬ, ಮಾಡೋದೆಲ್ಲ ಮಾಡ್ಬಿಟ್ಟು ಬಾಳ ಚೆನ್ನಾಗಿ ನೀರ್ ಸಿಕ್ಕೈತೋ ಸಿಕ್ಕಿಲ್ಲ ಅಂತ ನಿಧಾನಕ್ಕೆ ಬಂದ್ಬಿಟ್ಟು ಅವ್ರು ಇವ್ರು ಒಗ್ಗಟ್ಟಾಗಿ ಎಲ್ಲಿ ನಿಂತ್ಕೊಳ್ತಾರೋ ಅಲ್ಲೆಲ್ಲ ವಿಚಾರಗಳು ನಿಧಾನಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದಾನೆ. ಎಲ್ಲ ಸಾವುಕಾರ ಮುಂದೆ ಹೇಳಿ ಅಂತ ಹೊಟ್ಟೆ ಉರ್ಕಣ್ತಿದ್ದಾನೆ. ಹೊಟ್ಟೆ ಉರಿತೈತೆ ಅನ್ಸುತ್ತೆ ಸಾಮಾನ್ಯಕ್ಕೆ. ಇವಾಗ ಉರ್ಕಳ್ಳಿ ಅಂತಾನೆ ಅಲ್ವಾ ನಾನು ಹೇಳ್ತಿರೋದು. ಹೆಂಗೋ ಬದಲಾಯಿಸ್ಬಿಟ್ಟಿದ್ದೆ ಪಾಯಿಂಟು, ನೀರ್ ಸಿಗ್ದಂಗೆ ಹೆಂಗ ಸಿಗ್ಬಿಡ್ತಲ್ಲ ಅಂತ. ಹೆಂಗ್ ಹೋಗ್ಬಿಟ್ಟು ಸಾವುಕಾರ ಮುಂದೆ ಹೇಳೋಣ ಅಂತ ಬಾಯ್ ಬಿಡ್ಕೊಂತಿದ್ದಾನೆ. ಆಗ್ಬೇಕು, ಇನ್ನೊಂಚೂರು ಆಗ್ಬೇಕು. ಕುಮಾರಣ್ಣ, ಏನು ಸ್ಪೀಡ್ ಗಿಟ್ ಏನು ಇಲ್ವೇನೋ? ಇದೇನ್ ಜಗಣ ಹಿಂಗ್ ಹೇಳ್ತೀಯ? ನೀರ್ ಸಿಕ್ಕಿರೋ ಖುಷಿಗೆ ಅಲ್ಲೇನೆ ಮಟನ್ ಊಟನೇ ಮಾಡಿಸ್ಬಿಡ್ತೀನಿ ಕಣ್. ಸುಮ್ಕಿರೋ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಅಲ್ಲೇ ಹೊಲ್ದಲ್ಲೇ
ಒಳ್ಳೆ ದೊಡ್ಡದಾಗಿನೇ ಗ್ರ್ಯಾಂಡ್ ಆಗಿ ಏನಾರು ಫಂಕ್ಷನ್ ಮಾಡ್ಬಿಡೋದು ಅಂತ ಸುಮ್ಕಿರು. ನಾನು ಹೇಳ್ತೀನಿ ಇನ್ನೊಂದು ವಾರದಲ್ಲೇ. ಹೆಂಗ ಬಿಡ್ಲ ಪಾಪ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತಲ್ಲ, ಕೆಟ್ಟದಂತೂ ಯಾವತ್ತೂ ಆಗಲ್ಲ. ಹೆಂಗ ಮಾಡಿ ಹೋಗ್ರಪ್ಪ, ಭಗವಂತ ಒಳ್ಳೇದ್ ಮಾಡ್ಲಿ. ಬಾಮೈದ ಲೇ, ನೀರ್ ಒಂಚೂರು ಜಾಸ್ತಿ ಅನ್ನಂಗೆ ಬಿಡ್ರಲ್ಲ ಒಂಚೂರು. ಇನ್ ನೋಡ್ರ ಇಲ್ಲಿ 2 ದಿವಸ ಆಯ್ತು ಈ ತೋಟಕ್ಕೆ ನೀರೇ ಬಿಟ್ಟಿಲ್ವಲ್ರಲ್ಲ. ಅವತ್ತಿನ ನೀವು ಹೇಳಿದೀನಿ ಇವನಿಗೆ, ಇವ್ನ ಲೆಕ್ಕಾಚಾರಿಗೆ 2-3 ದಿವಸ ಬಿಡ್ತಾನೆ, ವಾರಕ್ಕೊಂದ್ಸಲಿ ನೀರ್ ಬಿಟ್ರೆ ಆಗುತ್ತೆಲ್ಲ. ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಫಸ್ಲು ಕಡಿಮೆ ಆಗ್ಬಿಡುತ್ ಕಂಡ್ರಲ್ಲ. ನೀರ್ ಒಂಚೂರು ಜಾಸ್ತಿ ಅನ್ನಂಗೆ ನೀವು ಬಿಡ್ರಲ್ಲ ಒಂಚೂರು. ಅಲ್ಲ ಕಂಡ್ರಲ್ಲ, ಹಿಂಸೆ ಆಗ್ಬಾರ್ದಂತ ಡ್ರಿಪ್ ಎಲ್ಲ ಮಾಡ್ಸಿದೀನಿ. ಒಂಚೂರು ಮೋಟರ್ ಆನ್ ಮಾಡ್ಬಿಟ್ಟು ಗೇಟ್ ಬಾಲ್ ತಿರ್ಸೋದು ಕಷ್ಟ ಇಲ್ಲ ಅವ್ನ ಲೆಕ್ಕಾಚಾರಿಗೆ. ಬಾಮೈದ ಒಂದ್ರಿಟ್ಟು ಗಮನ ಕೊಟ್ಬಿಟ್ಟು ನೀನಾದ್ರೂ ಒಂದ್ ಸ್ವಲ್ಪ ನೋಡ್ಕೊಳ್ಳು. ಅವನ್ಗಂತೂ ಜವಾಬ್ದಾರಿನೇ ಇಲ್ಲ ಕಳ್ಳ ಬಾಮೈದ ಅವ್ನ ಲೆಕ್ಕಾಚಾರಿಗೆ. ಸರಿ ಕಣ್ ಬಿಡ್ ಬಾಬಾ, ನೋಡ್ಕೊಳ್ತೀನಿ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನೋಡ್ಕೊಳದ ಅಂದ್ರೆ ಏನ್ ಮಾಡ್ತೀಯ ಬಾಬಾ? ಎಡವಟ್ ಆಗೋಯ್ತಲ್ಲ ಈಗ. ಅವನ್ ಬೇರೆ ನಮ್ಮ ದಿಲೀಪ ಬೇರೆ ಮದ್ವೆ ಆಗ್ಬಿಟ್ನಲ್ಲ, ಹಂಗಾಗಿ ಸ್ವಲ್ಪ ತಲೆನೋವು ಅದು ಇದು ಏನೇನೋ ಬೇಜಾರಲ್ಲಿ ನಾನು ಸುಮ್ಕಾಗ್ಬಿಟ್ಟಿದ್ದೆ. ಇನ್ಮೇಲಿಂದ ಎಲ್ಲ ನೋಡ್ಕೊಳ್ತೀನಿ ಬಿಡ್ ಬಾಬಾ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಾನು ಇಲ್ವಾ ಎಲ್ಲ ನೋಡ್ಕೊಳಕ್ಕೆ? ಓಪ ಲೇ ಬಾಮೈದ, ಕಬಾಬ್ ಮಾತ್ರ ಬಲು ರುಚಿಯಾಗಿ ಮಾಡಿಸಿದ್ದೆ ಕಳ್ಳ ಪಾಪ. ಚೈತ್ರಮ್ಮ ಮಾತ್ರ ಕಬಾಬು ಬಲು ರುಚಿಯಾಗಿ ಮಾಡಿದ್ಲು ಕಣ್ ಹೇಳು. ನಾನು ಕೂಡ ಬಿಗ್ಗಾಗೆ ತಿನ್ಬಿಟ್ಟೆ ಅತ್ಲಾಗೆ. ಸರಿ ಕಳ್ಳ ಬಾಮೈದ, ಆಯ್ತು. ನನಗೆ ಯಾಕ ನಿದ್ದೆ ಬರಂಗ್ ಆಗ್ತೈತೆ, ಆಯಾಸ ಆಗಂಗ ಆಗ್ತೈತೆ. ಮಂತಾಬ ಹೋಗ್ಬಿಟ್ಟು ಒಂದ್ ಗಳಿಗೆ ಸುಧಾರಿಸ್ಕೊಳ್ತಿ ಕಳ್ಳ ಬಾಮೈದ. ಸಾಕಾಯ್ತು, ಈ ಬಿಸಿಲಲ್ಲಿ ಜಾಸ್ತಿ ಓಡಾಡಕ್ಕೂ ಆಗಲ್ಲ, ಏನಿಲ್ಲ. ನೀನು ಇಲ್ಲೆಲ್ಲ ನೋಡ್ಕೊಂಡು, ತೋಟ ಎಲ್ಲ ನೋಡ್ಕೊಂಡು, ಕೋಳಿ ಫಾರಮು ಕುರಿ ಫಾರಂ ಎಲ್ಲ ನೋಡ್ಕೊಂಡು ಬಾ. ಸರಿನಾ? ನಾನು ಹೋಗೋಣ ಮಂತಾವ. ಇಲ್ಲೇ ಇದಾರೆ ನಮ್ ಸಾವುಕಾರನು. ನಂಗಣ ಸಾವುಕಾರೆ, ಸಾವುಕಾರೆ, ನಿಂಗಣ ನಿಂಗಣವು. ಇವನಿಗೇನಾಯ್ತಲ್ಲ ಇವನಿಗೆ ಬಾಮೈದ, ಇವನಿಗೇನಾಯ್ತಂತ ಕೇಳೋ. ಇವನು ಯಾಕಲ್ಲ ಬಾಯ್ ಬಿಟ್ಕೊಂಡು ಒಂದೇ ಉಸಿರಿಗೆ ಉಸಿರು ಕಟ್ಕೊಂಡು ಹಿಂಗ್ ಓಡ್ ಬರ್ತಿದ್ದಾನೆ ಸಾವುಕಾರ್ರೆ ಅಂತ. ಯಾಕಲ್ಲ ಯಾಕ ಲೆಕ್ಕಾಚಾರಿ? ಏನಾಯ್ತಲ್ಲ? ಏನ್ಲ ನಿನ್ ಸಮಸ್ಯೆ? ಅಯ್ಯೋ ಸಮಸ್ಯೆ ಏನ್ ಹೇಳಿ ಸಾವುಕಾರ್ರೆ? ಅಲ್ಲ ಕಣ್ ಸಾವುಕಾರ್ರೆ, ಏನ್ರಿ ಸಾವುಕಾರ್ರೆ ಹಿಂಗಾಗೋಯ್ತು? ನಾವೇ ಒಂದ್ ಮಾಡಕ್ ಹೋದ್ರೆ ಅದೇ ಒಂಥರ ಆಗೋಯ್ತಲ್ರಿ ಸಾವುಕಾರ್ರೆ. ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ. ಮುಗ್ದೋಯ್ತು ಕಣ್ರಿ ಸಾವುಕಾರ್ರೆ, ಮುಗ್ದೋಯ್ತು. ಇನ್ಮೇಲಿಂದ ಅವ್ರಿಗೆ ನಿಲ್ಸೋದಕ್ಕಾಗಲ್ ಕಂಡ್ ಬಿಡ್ರಿ. ಇನ್ಮೇಲಿಂದ ನಿಮ್ ಚಾಲೆಂಜ್ ಮೇಲೆ ಇನ್ನೊಂದು ಬೆಳೆದ್ ಬಿಡ್ತಾರೆ ಇವಾಗ. ಏನ್ರಿ ಮಾಡೋದು ಸಾವುಕಾರ್ರೆ? ಲೇ ಲೆಕ್ಕಾಚಾರಿ, ಕರೆಕ್ಟಾಗಿ ಮಾತಾಡಿದ್ರೆ ಮಾತಾಡು. ಮೊದ್ಲೇ ನಮ್ಮ ಬಾಬಾ ಒಂದ್ ವಾರದಿಂದ ಅವ್ರಿಗೆ ಹುಷಾರಿಲ್ಲ, ಮನ್ಸಿಗೆ ಬೇರೆ ಸಮಾಧಾನ ಇಲ್ಲ. ತಿರ್ಗಾ ನೀನ್ ಬೇರೆ ಬಂದ್ಬಿಟ್ಟು ನೀನು ಹಿಂದು ಮುಂದೆ ಏನು ಕರೆಕ್ಟಾಗಿ ಹೇಳ್ದಲೆ ಅದಾಗೈತೆ ಬಾಬಾ ಸಾವುಕಾರ್ರೆ, ಇದಾಗೈತೆ ಹಂಗು ಹಿಂಗು ಅಂತ ಹೇಳಿದ್ರೆ ಏನು ಅರ್ಥ ಆಗಲ್ಲ ಅವ್ರಿಗೆ. ಏನಾಯ್ತೋ ಕರೆಕ್ಟಾಗಿ ಹೇಳೋದಿದ್ರೆ ಹೇಳು, ಇಲ್ಲ ಅಂದ್ರೆ ತೆಪ್ಪಗೆ ತೋಟದಲ್ಲಿ ಏನಾರ ಕೆಲಸ ಇದ್ರೆ ಕೆಲಸ ಮಾಡು, ಇಲ್ಲ ಮಂತ ಹೋಗು ಸುಮ್ಕೆ. ನಮ್ಗೆ ಸುಮ್ಕೆ ರೇಗಿಸ್ಬೇಡ ನೀನು. ಅಯ್ಯೋ ಸಾವುಕಾರ್ರೆ, ಮತ್ತೆ ಬೋರ್ ಕೋರ್ಸಿದ್ರಲ್ಲ ಹೇಳ, ಏನಾಯ್ತು ಹೇಳ ಲೆಕ್ಕಾಚಾರಿ? ಬೋರ್ ಕೋರಿಸ್ತಿದ್ರಲ್ಲ ಹೇಳು, ಗೊತ್ತಾಯ್ತು. ನನ್ ದೊಡ್ಡ ಮಗಂದು ಗಜೇಂದ್ರಂದು ಬೋರ್ ಕೋರಿಸ್ತಿದ್ರಲ್ಲ ಹೊಲದಲ್ಲಿ, ಏನಾಯ್ತು ಹೇಳು? ನೀರ್ ಸಿಕ್ಕಿಲ್ಲನ್ನು? ಸಿಗಲ್ಲ, ಎಲ್ಲಾರ್ಗು ಗೊತ್ತಿರೋ ವಿಷಯನೇ ಅಲ್ವಾ? ಸಿಗಲ್ಲ ಅಂತ ನನ್ಗೆ ಗೊತ್ತಿತ್ತು ಮೊದ್ಲೇನೆ. ಅಯ್ಯೋ ಇಲ್ಲ ಸಾವುಕಾರ್ರೆ, ಬೋರ್ನಲ್ಲಿ ನೀರ್ ಸಿಕ್ಬಿಟ್ಟೈತೆ. 300 ಅಡಿಗೆನೇನೆ ಸಖತ್ ನೀರಂತೆ. 2.25 ಇಂಚು ನೀರ್ ಸಿಕ್ಕೈತಂತೆ ಸಾವುಕಾರ್ರೆ. ಇನ್ನು ಹೋಗ್ತಾ ಇನ್ನೂ ಜಾಸ್ತಿ ಸಿಗುತ್ತಂತೆ ಸಾವುಕಾರ್ರೆ. ಸಖತ್ತಾಗಿ ನೀರಂತೆ. ಎಲ್ಲಾರು ಖುಷಿಯಾಗಿ ಹೋಗ್ತಿದ್ದಾರೆ. ಏನ್ಲಾ ಅಂತಿದ್ಯಾ ನೀನು? ಅಲ್ಲ ಕಣ್ಲಾ, ನೀನು ನಮ್ ಬಾಮೈದ ತಾನೆ ಇಬ್ರು ಹೋಗ್ಬಿಟ್ಟು ಆ ಪಾಯಿಂಟಿನ ಕಲ್ಲು ಜಾಗ ಎಲ್ಲ ಬದಲಾಯಿಸಿ ಬಂದಿದ್ದು. ಇವಾಗ ನೋಡಿದ್ರೆ ನೀರ್ ಸಿಕ್ಕೈತಂತ ಹೇಳ್ತಿದ್ಯಲ್ಲ, ಇದೆಲ್ಲ ಹಿಂಗ್ ಹೇಳ್ತಿದ್ಯಾ? ನನ್ ಮುಂದೆ ಬಂದ್ಬಿಟ್ಟು ಇಬ್ರು ಸುಳಿಗಿಳ್ಳಿ ಹೇಳಿದ್ರೆ ಏನ್ರೋ ನೀವು? ನಿಜಾಗ್ಲೂ ನೀರ್ ಸಿಕ್ಕೈತೆ ಅಲ್ಲ? ಅಯ್ಯೋ ನಿಜಾಗ್ಲೂ ಸಾವುಕಾರ್ರೆ, ನಿಮ್ಗೆ ಸುಳ್ಳು ಯಾಕೆ ಹೇಳಕ್ ಹೋಗನ್ರಿ ಸಾವುಕಾರ್ರೆ ನಾನು. ಅದೇ ಏನೇನ್ ವಿಚಾರ ಏನು ಎತ್ತ ಅಂತ ಅಲ್ಲಿ ಕೇಳ್ಕೊಂಬರೋದಂತ ಹಂಗೆ ಹೋಗ್ತಿದ್ನ. ಅಲ್ಲಿ ಗೌಡ್ರು ಕುಂತಿದ್ರು, ಗೌಡ್ರು ಜಗಣ ಎಲ್ಲ ಕುಂತಿದ್ರು. ಕುಮಾರಣ್ಣ ಆ ಕಡೆಯಿಂದ ಖುಷಿಯಾಗಿ ಬಂತ. ನಾನು ಇನ್ನೇನು ನೀರ್ಗೀರ್ ಸಿಕ್ಕಿರಲ್ಲ ಅನ್ಕೊಂಡು ನಾನು ಸುಮ್ಕಾಗಿದ್ದೆ. ಆಮೇಲಿಂದ ಗಂಗಮ್ಮ ಪೂಜೆ ಮಾಡೋದಕ್ಕೆ ಊರವ್ರಿಗೆಲ್ಲಾರ್ಗು ನಮ್ಮಮ್ಮ ದೊಡ್ಡಮ್ಮ ಎಲ್ಲಾರ್ಗು ಕರ್ಕೊಂಬರಕ್ ಹೋಗ್ತಿದ್ದೀನಿ ಕಣ್ರಿ ಗೌಡ್ರೆ. ನೀರ್ ಸಿಕ್ಕೈತೆ, 300 ಅಡಿಗೆ ನೀರ್ ಸಿಕ್ತು, ಇನ್ನು ಬೋರ್ ಕೊರಿಯಕ್ಕೆಲ್ಲ ಹೇಳಿದಾರೆ ಅಂತ ಎಲ್ಲ ಹೇಳ್ತಿದ್ರು. ಮತ್ತೆ ಇನ್ನೊಂದು ವಿಚಾರ ಸಾವುಕಾರ್ರೆ, ಯಾರ್ಯಾರನು ನೀರ್ ಸಿಗ್ಬಾರ್ದು ಅಂತ ಏನೇನೋ ಕುತಂತ್ರ ಎಲ್ಲ ಮಾಡ್ತಿದ್ರು, ಆದ್ರೂ ನೀರ್ ಸಿಕ್ಕೈತಂತ ಎಲ್ಲ ಬೈತಿದ್ರು ಕಣ್ರಿ ಸಾವುಕಾರ್ರೆ. ಅದೇಂಗ್ ನೀರ್ ಸಿಕ್ಬಿಡ್ತು? ಅಲ್ಲ ಕಣ್ಲ ಲೆಕ್ಕಾಚಾರಿ, ನಾವಿಬ್ರು ಸೇರ್ಕೊಂಡ್ಬಿಟ್ಟು ತಾನೇ ಕಲ್ಲೆಲ್ಲ ಬದಲಾಯಿಸ್ಬಿಟ್ಟು ಕರೆಕ್ಟಾಗಿ ಬೇರೆ ಕಡೆ ಜಾಗ ಎಲ್ಲ ಬದಲಾಯಿಸಿದ್ದು. ಆದ್ರೂ ಅದೆಂಗ್ಲ ನೀರ್ ಸಿಕ್ಬಿಡ್ತು? ತಲೆ ಕೆಟ್ಟು ಹೋಗ್ಬಿಡ್ತೈತಲ್ಲ ನನ್ಗೆ. ನಾವೇ ಒಂದ್ ಮಾಡಕ್ ಹೋದ್ರೆ ಅದೇ ಒಂಥರ ಆಗ್ಬಿಡ್ತಲ್ಲೋ ಲೆಕ್ಕಾಚಾರಿ. ಹೆಂಗ್ಲ ನೀರ್ ಸಿಕ್ಬಿಡ್ತು? ಹೋಗತ್ಲಾಗಿ. ನನ್ಗೆ ಗೊತ್ತಿತ್ತು ಕೊಡು, ನನಗ್ ಗೊತ್ತಿತ್ತು. ನನ್ ತಮ್ಮಂದ್ರುಗಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತೈತೆ. ಅವ್ರೇನ್ ಸಾಮಾನ್ಯದವ್ರ ಅನ್ಕೊಂಡಿದೀರ ನೀನು?
ಲೇ ಲೆಕ್ಕಾಚಾರಿ, ನಮ್ ಬಾಮ ಇದ್ದ ನಿನ್ಗುನು 100 ಸಲ ಹೇಳ್ ಕಳಿಸ್ತೆ, ಬಾಳ ಜೋಪಾನ ಕಂಡ್ರಲ್ಲ, ಬಾಳ ಜೋಪಾನ, ಅವಳು ಬಾಳ ಬುದ್ಧಿವಂತರು ಕಂಡ್ರಲ್ಲ, ಏನಿದ್ರು ಗೊತ್ತಾಗ್ಬಿಡುದ್ ಕಂಡ್ರಲ್ಲ ಅವ್ರಿಗೆ ವಿಷಯಗಳು ಅಂತ ಹೇಳ್ದೆ. ಹೆಂಗ ಗೊತ್ತಾಗೈತೆ ನೀವು ಪಾಯಿಂಟ್ ಬದಲಾಯಿಸಿದಿರಂತ ಸಾಮಾನ್ಯಕ್ಕೆ. ಇಲ್ಲ ಅಂದ್ರೆ ನೀವು ಪಾಯಿಂಟ್ ನಿಜಾಗ್ಲೂ ಬದಲಾಯಿಸಿರೋ, ಏನ್ ಯಾರು ಬಂದ್ರಗಿದ್ರು ಅಂತ ಹಂಗೆ ಓಡ್ ಬಂದ್ರು, ಒಂದು ಗೊತ್ತಿಲ್ಲ. ಹೋಗತ್ಲಾಗಿ ನನ್ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಆ ಇನ್ಮೇಲಿಂದ ಇನ್ನು ಏನೇನ್ ಮಾಡ್ತಾನೋ ನನ್ ದೊಡ್ಡ ಮಗ. ಆ ಏನೇನೋ ನಾನು ಬೆಳಿತಾನೆ, ಸಾಮಾನ್ಯಕ್ಕೆ ಬೆಳೆ ಬೆಳಿತಾನೆ, ಏನೇನ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ನನ್ಗಂತೂ ಒಂದೂ ಗೊತ್ತಾಗ್ತಿಲ್ಲ, ದಿಕ್ಕೇ ತೋರಿಸ್ತಿಲ್ಲ ಅತ್ಲಾಗಿ. ಹ್ಞೂ ಕಣ್ರಿ ಸಾವ್ಕಾರ್ರೆ, ನೀರ್ ಮಾತ್ರ ಸಖತ್ ಸಿಕ್ಕೈತಂತೆ. ಎಲ್ಲ ಖುಷಿ ಖುಷಿಯಾಗಿ ಎಷ್ಟು ಚೆನ್ನಾಗಿ ಹೋಗ್ತಿದ್ರು ಗೊತ್ತಾ. ನನಗೆ ನೋಡಕ್ಕಾಗ್ದಲೆ ನಾನು ಬಂದೆ ನಿಮ್ಗೆ ಹೇಳೋಣಂತ. ಯಾವಾಗ್ಲಾ ಸುಮ್ಕೆ ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ಬೇರೆ ಹೇಳಕ್ ಬೇರೆ ಬಂದಿದ್ದಾನೆ. ಮೊದ್ಲೇ ನನಗೆ ತಲೆ ಕೆಟ್ಟು ಹೋಗ್ತೈತೆ ಅತ್ಲಾಗಿ. ಹೋಗು ಅದೇನ್ ಕೆಲಸ ಮಾಡ್ಕೊ ಹೋಗ್ರಿ ಅತ್ಲಾಗಿ. ಎಲ್ಲಾರು ನನಗೆ ಬೋರಿ ಹಿಂಗೆ ಮಾಡೋರು. ಹೇಳಿದೊಂದ್ ಕೆಲ್ಸನ ಯಾವಾಗ ಮಾಡಲ್ಲ, ಏನಿಲ್ಲ, ಬುರಿ ಎಡವಟ್ಟೆ ಆಗೋಯ್ತು. ನಮ್ಮ ಬಾವಂಗೆ ನನ್ನ ಮೇಲೂ ಕೋಪ ಬಂದ್ಬಿಡ್ತೈತೋ ಏನೋ. ಅಲ್ಲ, ನಾವು ಪಾಯಿಂಟಿನ ಕಾಲ್ ನಾವೇ ಬದಲಾಯಿಸಿದೀವಿ, ಆದ್ರೂ ಅದ್ ಹೆಂಗ್ ನೀರು ಸಿಕ್ತು ಅಂತ. 300 ಅಡಿಗೆನೆ ಒಳ್ಳೆ ನೀರು ಸಿಕ್ಕೈತಲ್ಲ ಅವರಿಗೆ. ಹೆಂಗ್ ಸಿಕ್ತೋ ಏನೋ. ಬಿಡತ್ಲಾಗ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ.